ಇದೀಗ ಈ ಸಾಕ್ಷ್ಯಚಿತ್ರದ ಕೊನೆಯ ಸಂಚಿಕೆ. ಪುಸ್ತಕದ ಶೀರ್ಷಿಕೆ ಹೇಳುವಂತೆ ಕೊನೆಯ ಸಂಚಿಕೆ ತಾಮ್ಡಿ ಸುರ್ಲಾಕ್ಕೆ ಬಂದು ನಿಲ್ಲುತ್ತದೆ. ಅನೇಕರಿಗೆ ಈ ತಾಮ್ಡಿ ಸುರ್ಲಾ ಹೆಸರೇ ವಿಚಿತ್ರವಾಗಿ ಕೇಳಿಸಬಹುದು. ಪಾಶ್ಚಾತ್ಯರ ಶಿಕ್ಷಣ ವ್ಯವಸ್ಥೆಯ ಮಂಕು ನಮ್ಮನ್ನು ಸುತ್ತುವರಿದು ಶತಮಾನಗಳೇ ಕಳೆದಿರುವುದು ಈ ರೀತಿಯ ಜಿಜ್ಞಾಸೆಗೆ ಕಾರಣವಲ್ಲದೆ ಬೇರೇನಿಲ್ಲ. ಪಠ್ಯಪುಸ್ತಕಗಳು ಹೇಳದ ಅನೇಕ ಕಥೆಗಳಲ್ಲಿ ಈ ಸ್ಥಳವೂ ಒಂದು. ಬನ್ನಿ, ಈ ಸಂಚಿಕೆಯಲ್ಲಿ ಈ ತಾಮ್ಡಿ ಸುರ್ಲಾದ ಬಗ್ಗೆ ತಿಳಿಯೋಣ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ತಾಮ್ಡಿ ಸುರ್ಲಾ ಅಂತ ಒಂದು ಸಣ್ಣದೊಂದು ಹಳ್ಳಿ ಇದೆ ಗೋವಾದಲ್ಲಿ. ಇದು ಭಾಳ ಪ್ರಸಿದ್ಧಿ ಪಡೆದಿದೆ. ಇದು ಯಾಕೆ ಪ್ರಸಿದ್ಧಿ ಪಡೆದಿದೆ ಅಂತಂದರೆ, ಕರ್ನಾಟಕದ ಪ್ರಪ್ರಥಮ ಕನ್ನಡ ಸಾಮ್ರಾಜ್ಯ ಕಟ್ಟಿದ ಬನವಾಸಿಯ ಕದಂಬರು ಗೋವೆ ಕೂಡ ಆಳಿದ್ರು. ಈ ಗೋವೆ ಆಳಿದಾಗ ಹಳೆ ಗೋವಾ ಅಂತ ನಾವೇನು ಹೇಳ್ತೀವಲ್ಲ, ಓಲ್ಡ್ ಗೋವಾ ಅಂತ, ಅದು ಕದಂಬರ ರಾಜಧಾನಿ ಆಗಿತ್ತಂತೆ. ಸೊ ಈ ತಾಮ್ಡಿ ಸುರ್ಲಾ ಅನ್ನೋದು ಒಂದು ರೀತಿಲಿ ಅವರ ರಾಜಧಾನಿ ಆಗಿತ್ತು ಅಂತ ಹೇಳಲಾಗಿದೆ. ಇಲ್ಲಿ ಒಂದು ಶಿವಮಂದಿರ ಕಟ್ಟಿಸಿದ್ದಾರೆ. ಅದು ಇವಾಗಲೂ ಇದೆ. ಅದು ನಾನು ಇತಿಹಾಸ ಬುಕ್ದಲ್ಲಿ ಯಾವುದೋ ಒಂದು ಇದರಲ್ಲಿ ಓದಿದೆ. ನನಗೆ ಓದಬೇಕು ನೋಡಬೇಕು ಅಂತ ಅನ್ನಿಸ್ತು. ಈಗ ಒಂದು 15-20 ವರ್ಷದಿಂದ ನನ್ನ ಅಣ್ಣನ ಮಗ ರಾಜ್ಮೋಹನ್ ಅಂತ, ಅವನಿಗೂ ನಂತರನೇ ಅವನಿಗೆ ಊರು ತಿರುಗಿ ಹುಟ್ಟಿದೆ. ಅವನಿಗೆ ಹೇಳಿದೆ, ಹೋಗಿ ಬರೋಣ, ಬರ್ತೀನೋ ನೋಡ್ಕೊಂಬರೋಣ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರು. ಸೊ ಇಬ್ಬರು ಹೋದು. ಈ ತಾಮ್ಡಿ ಸುರ್ಲಾ ಅನ್ನೋ ಹೆಸರು ಹೆಂಗೆ ಬರ್ತದೆ ಅಂದರೆ, ಕೊಂಕಣಿನಲ್ಲಿ ತಾಮ್ಡಿ ಅಂತಂದರೆ ತಾಮ್ರ. ಸೊ ತಾಮ್ರ ಸುರ್ಲಾ, ಸುರುಳಿ ಇರ್ಬೋದು, ತಾಮ್ರದ ಸುರುಳಿ ಅಂತಾರಲ್ಲ ಆ ಥರ. ಒಟ್ಟಾರೆ ಇಲ್ಲೆಲ್ಲ ತಾಮ್ರ ಸಿಗ್ತಿತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ತಾಮ್ಡಿ ಸುರ್ಲಾ ಅಂತ ಆಗ್ಬಿಟ್ಟಿದೆ. ಸೊ ನಾವು ಅಲ್ಲಿಗೆ ಹೋದು. ಸೊ ತಾಮ್ಡಿ ಸುರ್ಲಾನ ಅಲ್ಲಿ ಹೋಗಬೇಕಾದ್ರೆ ಪೋಂಡಾಗೆ ಹೋಗಬೇಕು ಫಸ್ಟ್. ಪೋಂಡ ಅಂದರೆ ಹೊಂಡ, ಕನ್ನಡದ ಹೊಂಡಾನೇ ಪೋಂಡ ಆಗಿಬಿಟ್ಟಿದೆ. ಅದು ಯಾಕೆ ಅದು ಪೋಂಡ ಆಯಿತು ಅಂತಂದರೆ, ಗೋವಾ ಪೋರ್ಚುಗೀಸ್ನವರು ಆಳಿದಾಗ ಆಕ್ರಮಿಸ್ಕೊಂಡಾಗ ಅಲ್ಲಿ ಎಲ್ಲ ಪೂಜಾರಿಗಳು ಪುರೋಹಿತಗಳೆಲ್ಲ ಗುಡಿಯ ಪ್ರತಿಮೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ಗುಡಿ ಹಾಳಾದ ಚಿಂತೆ ಅಲ್ಲ, ದೇವ್ರ ಗುಡಿ ಪ್ರತಿಮೆಯನ್ನು ಉಳಿಸ್ಬೇಕು ಅಂತೇಳಿ ಅದನ್ನೆಲ್ಲ ಕದ್ದೊಯ್ದು ಹೊಂಡಕ್ಕೆ ಹಾಕ್ಬಿಡ್ತಾರಂತೆ. ಆ ಹೊಂಡ ಅಂದರೆ ಒಂದು ವ್ಯಾಲಿ, ಒಂದು ಕಾಡು. ಈಗಿನ ಪೋಂಡಾನೇ ಆವಾಗಿನ ಹೊಂಡ ಆಗಿತ್ತು. ಸೊ ಎನಿವೆ, ಅದ್ರ ವಿಷಯ ಬಿಟ್ಟರು ಈಗ ಈ 30 ಕಿಲೋಮೀಟರ್ ದೂರದಲ್ಲಿದೆ ಈ ತಾಮ್ಡಿ ಸುರ್ಲಾ. ಸೊ ನಾವು ಅಲ್ಲಿಗೆ ಹೋದ್ವು. ಅಲ್ಲಿಂದ ಹೋಗಿ ನಾವು ಅದನ್ನು ನೋಡ್ಕೊಂಡು ಬಂದ್ವು. ಸೊ ಅದು ಇದು ಭಾಳ ಚೆನ್ನಾಗಿದೆ. ಅಲ್ಲಿ ಸಣ್ಣ ನದಿ ಹರಿತದೆ, ರಾಂಗಡ ಅಂಥೇಳಿ. ಅದು ಸಹ್ಯಾದ್ರಿ ಬೆಟ್ಟಗಳ ತಪ್ಪಲಲ್ಲಿ ಎಲ್ಲೆಲ್ಲೂ ಹಸಿರಿನ ಕಾಡಿನ ಮಧ್ಯದಲ್ಲಿ ಹುದುಗಿದೆ ಈ ತಾಮ್ಡಿ ಸುರ್ಲಾ. ಸೊ ನಾವು ಹೋದ ದಿವಸ ಅಚಾನಕ್ಕಾಗಿ ಅದೃಷ್ಟ ಅಂತ ಹೇಳ್ಬೋದು, ಶಿವರಾತ್ರಿ ಆಗಿತ್ತು. ಸೊ ಸಾಕಷ್ಟು ಯಾತ್ರಾರ್ಥಿಗಳು ಬಂದಿದ್ದರು. ನಾವು ಅಲ್ಲಿ ಕಾರಿಂದ ಇಳಿದು ದೂರದಲ್ಲಿ ಕಾಣೋ ಚಿಕ್ಕ ಗುಡಿಯ ಕಡೆ ಹೆಜ್ಜೆ ಹಾಕೋದು. ಸಂಪೂರ್ಣವಾಗಿ ಬಳಪದ ಕಲ್ಲಿನಲ್ಲಿ ಕಟ್ಟಿದ ಈ ಗುಡಿ ಪುಟ್ಟದಾಗಿತ್ತು ಪುಟ್ಟದಾಗಿದೆ. ಕದಂಬ ಚಾಲುಕ್ಯ ಶೈಲಿಯ ಗೋಪುರವನ್ನು ಹೊಂದಿದ್ದ ಸುಂದರ ಗುಡಿ ಇದು. ಪುಟ್ಟದಾದ ಮಂಟಪ ಕೂಡ ಹೊಕ್ಕಿದೆ. ಒಳ ನಡೆದರೆ ಅಂತರಾಳ ಸಿಗ್ತದೆ. ಅದರ ಮುಂದೆ ಚಚ್ಚೌಕಾರದ ಗರ್ಭಗುಡಿ ಇದೆ. ಗುಡಿಯ ಒಳಗಿರುವ ಶಿವಲಿಂಗಕ್ಕೆ ಭಕ್ತರು ಸ್ವತಃ ಪೂಜೆಯನ್ನು ಮಾಡಬಹುದು. ಮುಖಮಂಟಪವು 4 ಕಲ್ಲು ಕಂಬದ ಮೇಲೆ ನಿಂತಿದೆ. ಅಂತರಾಳ ಮತ್ತು ಮಂಟಪದ ಛಾವಣಿಯಲ್ಲಿ ನಕ್ಷತ್ರಾಕಾರದ ಚಿತ್ರಾಕರ್ಷಕ ಒಂದು ಚಿತ್ರ ಕೆತ್ತಿದ್ದಾರೆ. ಕಂಬದ ಬುಡದಲ್ಲಿ ಆನೆಯ ಪ್ರಾಣಿಯೊಂದನ್ನು ಒಂದು ಅಂತ ಆನೆ ಕಾಣ್ಬೋದು, ಒಂಥರ ಆ ಥರದ್ದು ಒಂದು ಚಿತ್ರ ಇದೆ. ಮುಖಮಂಟಪಕ್ಕೆ 3 ಬಾಗಿಲುಗಳು ಬೇರೆ ಇದೆ. ಶಿಖರವು 3 ಅಂತಸ್ತಿನದಾಗಿದ್ದು ಕೇವಲ ವಿಷ್ಣು ಮತ್ತು ಶಿವನ ಮೂರ್ತಿಗಳನ್ನು ಒಂದು ಬದಿಯಲ್ಲಿ ಕರೆದಿದ್ದಾರೆ. ಗುಡಿಯ ಹೊರಮೈ ಮೇಲೆ ಯಾವ ತರವಾದ ಆಡಂಬರವಿಲ್ಲ. 12ನೇ ಶತಮಾನದಲ್ಲಿ ಇದ್ದ ಕದಂಬರ 2ನೇ ಜಯಕೇಶಿ ಕಟ್ಟಿಸಿ ಊಹಿಸಲಾದ ಈ ಗುಡಿ ನೋಡಲು ಅತ್ಯಂತ ಸುಂದರ, ಸರಳ
ಮನೋಹರವಾಗಿದೆ. ಬೆಟ್ಟದ ತಪ್ಪಲಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿ ಗುಡಿಯು ಕಂಗೊಳಿಸುತ್ತಾ ಇದೆ. ಸೊ ಈಗ ನಾನು ಮಧುಕೇಶ್ವರ ದೇವಾಲಯ, ಬನವಾಸಿಯಲ್ಲಿ ನಮ್ಮ ಕದಂಬರಿ ಕಟ್ಟಿಸಿದ್ದು ಮಧುಕೇಶ್ವರ ದೇವಾಲಯ ಇತ್ತು, ಅದನ್ನು ನೋಡಿದ್ದೀನಿ. ಅದನ್ನು ನೋಡಿದಾಗ ಇದು ಅದು ಎಷ್ಟು ಚೆನ್ನಾಗಿದೆ, ಅಲಂಕಾರವಾಗಿದೆ, ಶಿಲ್ಪಕಲಾ ವೈಭವ ಹೊಂದಿದೆ. ಅದನ್ನು ಕಂಪೇರ್ ಮಾಡಿದಾಗ ಈ ಗುಡಿ ತುಂಬ ಸರಳವಾಗಿತ್ತು, ತುಂಬ ಒಂಥರ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ವೈಭೋಗ ಮನೋಹರತೆ ಅದಿಲ್ಲ, ತುಂಬ ಸರಳವಾಗಿದೆ. ಸೊ ಗೋವಾದ ಚರಿತ್ರೆ, ಕದಂಬರಿ ಚರಿತ್ರೆ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಕದಂಬರದ ಒಂದು ಶಾಖೆಯಲ್ಲಿ ಗೋವಾನ ಆಳ್ತು. ಅವ್ರ ಕಾಲದಲ್ಲಿ ಅನೇಕ ಗುಡಿಗಳು ನಿರ್ಮಾಣ ಆದವು ಅಂತ ಹೇಳ್ತಾರೆ. ಅವುಗಳಲ್ಲಿ ತಾಮ್ಡಿ ಸುರ್ಲಾದ ಈ ಮಹಾದೇವ ಗುಡಿ, ಪೋಂಡ ಮತ್ತು ಪುರ್ಡಿ ಲಿಂಗೋಡದಲ್ಲಿ ಗುಡಿಗಳು ಪ್ರಸಿದ್ಧವಾಗಿವೆ ಎಂದು ಹೇಳಲಾಗಿದೆ. ಕದಂಬರ ರಾಜಧಾನಿ ಕೂಡ ನಾನು ನೋಡ್ಕೊಂಬಂದೆ. ಅದು ಚಂದ್ರಪುರ ಅಂತ ಕರೀತಾರೆ, ಈಗಿನ ಚಂದೋರ್ ಅಂತ ಕರೀತಾರೆ ಅದಕ್ಕೆ. ಅದು ಪ್ರಾಯಶಃ ಕೊಂಕಣ ಪ್ರದೇಶದ ಅತಿ ಪ್ರಾಚೀನ ಪಟ್ಟಣ ಒಂದು ಇತಿಹಾಸ ತಜ್ಞರ ಅಭಿಪ್ರಾಯ. ಚಾಲುಕ್ಯ ಅರಸ 2ನೇ ಪುಲಿಕೇಶಿಯ ಮಗ ಚಂದ್ರಾದಿತ್ಯ ಈ ಪಟ್ಟಣದ ಸ್ಥಾಪಕನೆಂದು ಇತಿಹಾಸಕಾರ ಹೇಳಿಕೆ. ಮೊದಲನೇ ಜೈಕೇಶಿ ರಾಜಧಾನಿಯನ್ನು ಗೋವಾಪುರಿ ಅಥವಾ ಗೋಪಕ ಪಟ್ಟಣ, ಅದೇ ಈಗಿನ ಹಳೆ ಗೋವಾ, ಸ್ಥಳಾಂತರ ಮಾಡಿದ. ವಿದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ವೃದ್ಧಿಸುವುದು ಬದಲಾವಣೆ ಮುಖ್ಯ ಉದ್ದೇಶವಾಗಿತ್ತಂತೆ. ಹೊಸ ರಾಜಧಾನಿಯಲ್ಲಿ ಅಗಲವಾದ ರಸ್ತೆ, ಇಕ್ಕಟ್ಟುಗಳಲ್ಲಿ ಗಿಡ ಮರಗಳ ಸಾಲು, ಸುಣ್ಣಗಾರಗಳಿಂದ ನಿರ್ಮಿತವಾದ ಮನೆ, ಅರಮನೆಗಳು, ಮಾರಾಟ ಮಳಿಗೆಗಳು, ನಾಟಕ ಶಾಲೆ, ಜೂಜುಕಟ್ಟೆ ಎಲ್ಲವೂ ಮಿಗಿಲಾಗಿ ಉತ್ತಮ ಬಂದರುಗಳಿಂದ ಒಂದು ಕಾಲದಲ್ಲಿ ಈ ನಗರ ಕಂಗೊಳಿಸುತ್ತಿತ್ತು ಅಂತ ಹೇಳಲಾಗಿದೆ. ಹಳೆ ಗೋವಾದಲ್ಲಿ ಇರುವ ಈ ಶಿವ ದೇವಾಲಯ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂಥ ಕೆರೆ, ಕದಂಬರು ಅಲ್ಲಿ ಕಟ್ಟಿಸಿದ ಗುಡಿ ಗೋಪುರಗಳ ಬಗ್ಗೆ ನಮಗೆ ಇಂದಿಗೂ ದೊರೆಯುವ ಸ್ಪಷ್ಟ ಕುರುಹುಗಳು ಅಂತ ಹೇಳಲಾಗಿದೆ. ಇದು ಗೋವಾದ ಈ ತಾಮ್ಡಿ ಸುರ್ಲಾ, ಕದಂಬರು ಕಟ್ಟಿದ ಒಂದು ತಾಮ್ಡಿ ಸುರ್ಲಾ ಇವತ್ತಿಗೂ ನಿಂತಿದೆ. ಆದರೆ ಈಗ ನಾನು ಹೋದಾಗ ಅದು ಸರಳವಾಗಿ ಸುಂದರವಾಗಿ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ಳೋಂಥ ಮೇಂಟೆನೆನ್ಸ್ ಏನಿರಲಿಲ್ಲ. ಈಗ ಅದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಮಾಡಿದ್ದಾರೆ. ಈಗ ತುಂಬ ಚೆನ್ನಾಗಿದೆ ಅಂತ, ಈಗ ಹೋಗಿ ನೋಡ್ಕೊಂಡು ಬರ್ಬೋದು. ಯಾರು ಹೋದ್ರೆಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ. ಆದರೆ ವಿಸಿಟರ್ಸ್ ಮಾತ್ರ ನಾವು ಕರ್ನಾಟಕದಿಂದ ಅಲ್ಲಿ ಹೋಗೋದು ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ನಮಗೆ ಸಾಹಿತ್ಯದ ಇರಲಿ, ಶಿಲ್ಪಕಲೆ ಬಗ್ಗೆ ಆಸಕ್ತಿ ಇರೋರು ತುಂಬ ಕಡಿಮೆ. ದೇವಸ್ಥಾನ ನೋಡ್ತೀವಿ, ಪೂಜೆ ಮಾಡ್ತೀವಿ, ಬರ್ತೀವಿ ಅಷ್ಟೇ ಹೊರತು ಆ ದೇವಸ್ಥಾನ ಸುತ್ತ ಇರೋದು ಕಲಾ ವೈಭವವನ್ನು ನಾವು ನೋಡಲಿಕ್ಕೆ ಹೋಗೋದು ಭಾಳ ಕಡಿಮೆ. ಇದು ಸರಳವಾಗಿ ಸುಂದರವಾಗಿದೆ, ಅದು ಇತಿಹಾಸ ಪ್ರಸಿದ್ಧವಾಗಿದೆ. ಕದಂಬರು ಕಟ್ಟಿದ್ದಿದ್ದು ಪ್ರತಿಯೊಬ್ಬ ಕನ್ನಡಿಗನು ಅಲ್ಲಿ ಹೋದಾಗ ಇದನ್ನು ನೋಡಲೇಬೇಕು ಅಂತ ಅನಿಸುತ್ತೆ.
ಸರಳವಾಗಿ ಒಂದು ಸಂಕ್ಷಿಪ್ತವಾಗಿ ಅದರ ಒಂದು ವಿವರಣೆ ನಾನು ನೀಡಿದ್ದೀನಿ. ದಯಮಾಡಿ ಕನ್ನಡಿಗರೆಲ್ಲರೂ ಗೋವಾ ಬೀಚ್ ನೋಡೋಕ್ಕೆ ಹೋಗಲಿ ಅಥವಾ ಬೇರೆ ಯಾವುದೇ ನೋಡೋಕ್ಕೆ ಹೋದ್ರೂ ಇದು ಒಂದು ಸಣ್ಣ ಪುಟ್ಟದೊಂದು ದೇವಸ್ಥಾನ ನೋಡ್ಕೊಂಡು ಬನ್ನಿ. ನಾವು ಕದಂಬರ ಒಂದು ಗುರುತಿಗೆ ಇವತ್ತಿಗೂ ನಿಂತಿದೆ ಅದು. ನಾವು ಕನ್ನಡಿಗರಾಗಿ ಅದಕ್ಕೆ ನಾವು ಒಂದು ನಮ್ರತೆಯಿಂದ ಅಭಿನಂದಿಸೋಣ, ನೆನೆಸ್ಕೊಳ್ಳೋಣ. ಇಲ್ಲಿಗೆ ದಿಲ್ಲಿಯಿಂದ ತಾಮ್ಡಿ ಸುರ್ಲಾ ಎಂಬ ನನ್ನ ಪುಸ್ತಕದ ಆಧಾರದ ಮೇಲೆ ತಯಾರಿಸಿದ ಸಾಕ್ಷ್ಯಚಿತ್ರ ಮುಗಿದಿದೆ. ಸಹೃದಯ ವೀಕ್ಷಕರು ಇವನ್ನು ವೀಕ್ಷಿಸಿ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದಗಳು. ಮುಂದೆಯೂ ನನ್ನ ಹಲವಾರು ಪುಸ್ತಕಗಳ ಆಧಾರದ ಮೇಲೆ ತಯಾರಾದ ಸಾಕ್ಷ್ಯಚಿತ್ರಗಳು ಹೊರಬರಲಿವೆ. ದಯಮಾಡಿ ತಾವು ಅವನ್ನು ವೀಕ್ಷಿಸಿ ಬೆಂಬಲ ನೀಡಬೇಕೆಂದು ಕೋರುತ್ತೇನೆ. ನಮಸ್ಕಾರಗಳು.